ವೀಕ್ಷಕರೇ ನಮಸ್ಕಾರ. ಅನ್ವೇಷಣೆಗೆ ಸ್ವಾಗತ. 2017 ಸೆಪ್ಟೆಂಬರ್ 23ರಂದು ವಾರಣಾಸಿಯಲ್ಲಿ ಅತಿ ದೊಡ್ಡ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಸಲಾಗುತ್ತದೆ. ಆ ಸಭೆಯಲ್ಲಿ ಮೋದಿ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ರು. ಆ ಅನೌನ್ಸ್ಮೆಂಟ್ ಏನ್ ಗೊತ್ತಾ? 75ನೇ ಸ್ವಾತಂತ್ರ್ಯ ದಿನಾಚರಣೆಯೊಳಗೆ ಅಂದ್ರೆ 2022ರೊಳಗೆ ದೇಶದ ನಗರಗಳಲ್ಲಾಗಲಿ ಇಲ್ವೇ ಗ್ರಾಮೀಣ ಪ್ರದೇಶಗಳಲ್ಲಾಗಲಿ ಮನೆ ಇಲ್ಲದ ಪ್ರತಿಯೊಬ್ಬ ಬಡವರಿಗೂ ಒಂದೊಂದು ಮನೆ ನೀಡುವುದು. 2022 भारत की आजादी के 75 साल होंगे. हिंदुस्तान के हर गरीब को उसका घर देंगे. ಅಂದು ಪ್ರಧಾನಿ ಮಾಡಿದ ಅನೌನ್ಸ್ಮೆಂಟ್ 2024 ಆದ್ರೂ ಈಡೇರಲಿಲ್ಲ. ಅದ್ಯಾಕೆ ಗೊತ್ತಾ? ಅದಕ್ಕೆ ಕಾರಣವೇ ಡೆಲ್ಲಿಯಿಂದ ಗಲ್ಲಿಯವರೆಗೂ ಪಾಚಿಯಂತೆ ಹರಡಿಕೊಂಡಿರುವ ಈ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರ ಹೇಗಿರುತ್ತೆ ಗೊತ್ತಾ? ಒಂದೇ ಮನೆಯನ್ನೇ 3 ಸಲ ತೋರಿಸಿ 3 ಬಿಲ್ ಪಾಸ್ ಮಾಡೋ ಹಾಗಿರುತ್ತೆ. ಅಲ್ಲದೆ ಹಾಗೆ ಮನೆ ಪಡೆದುಕೊಳ್ಳೋರಿಂದಲೇ ಒಂದು ಬಿಲ್ನಲ್ಲಿ ಇಂತಿಷ್ಟು ಲಂಚ ಅಂತ ಪಡೆಯೋದು. ಇಷ್ಟಕ್ಕೂ ಇಂತಹ ಗನಂದಾರಿ ಕೆಲಸ ಮಾಡ್ತಿರೋದು ಯಾರು? ಅವರ ಮೇಲೆ ಕೇಸಿತ್ತಿರೋ ಆರೋಪಕ್ಕೆ ಸಾಕ್ಷ್ಯ ಏನು ಅಂತೀರ? ಆ ಬಗ್ಗೆ ಕಂಪ್ಲೀಟ್ ವಿವರವನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀವಿ. ಅಂತಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಅದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು. ಇಲ್ಲಿನ ಎಂಎಲ್ಎ ಕಾಂಗ್ರೆಸ್ ಪಕ್ಷದ ಯಶವಂತ್ ವೀರುಗೌಡ ಪಾಟೀಲ್. ಈ ಪಾಟೀಲ್ ಸಾಹೇಬ್ರೆ 2013ರಿಂದ ನಿರಂತರವಾಗಿ ಈ ಇಂಡಿ ಮತಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಅಂತಹ ಸೋಲಿಲ್ಲದ ಸರ್ದಾರನಿಗೆ ತನ್ನದೇ ಮತಕ್ಷೇತ್ರದ ಗ್ರಾಮ ಪಂಚಾಯಿತಿಗಳಲ್ಲಿ ಏನಾಗ್ತಿದೆ, ಯಾರೆಲ್ಲ ಎಷ್ಟೆಷ್ಟು ಲಂಚಕ್ಕೆ ಕೆಲಸ ಮಾಡ್ತಿದ್ದಾರೆ ಎನ್ನುವ ಬಗ್ಗೆ ಮಾತ್ರ ಪಾಪ ಕಿಂಚಿತ್ತೂ ಅರಿವಿಲ್ಲ. ಇವತ್ತು ನಮ್ಮ ಅನ್ವೇಷಣೆ ತಂಡ ಇಂಡಿ ಎಂಎಲ್ಎಗೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಅಲ್ಲಿ ನಡೀತಿರೋ ಭ್ರಷ್ಟಾಚಾರ ಎಂತಹದ್ದು ಎನ್ನುವುದನ್ನ ಒಂದಷ್ಟು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಿದ್ದೀವಿ. ಸ್ನೇಹಿತರೆ, ಇವತ್ತು ನಾವು ತೋರಿಸ್ತಿರುವುದು ಇಂಡಿ ತಾಲೂಕಿನ ತಡವಲಗ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಬಿಜಿ ರಾಥೋಡ್ನ ಭ್ರಷ್ಟಕಾಂಡದ ಬಗ್ಗೆ. ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಾವ ರೀತಿ ಮೇಲಾಧಿಕಾರಿಗಳಿಗೂ ತಿಳಿಯದಂತೆ ಅಕ್ರಮ ಮಾಡ್ತಿದ್ದಾನೆ ಎನ್ನುವುದನ್ನ ಮೊದಲು ಹೇಳ್ಬಿಡ್ತೀವಿ. ನಂಬರ್ 1, ಇದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ನಲ್ಲಿ ಬಡವರಿಗೆ ಮನೆ ನೀಡಿರೋ ಬಗ್ಗೆ ಆನ್ಲೈನ್ ನಲ್ಲೇ ಹಾಕಿರುವ ವಿವರ. ಇದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಗ್ರಾಮೀಣ ಅಡಿಷನಲ್ ಸ್ಕೀಮ್ ನಲ್ಲಿ ಯಲ್ಲವ್ವ ತಳವಾರ್ ಅವರಿಗೆ 2022 ಹಾಗೂ 23ನೇ ಸಾಲಿನಲ್ಲಿ ಇದೇ ತಡವಲಗ ಗ್ರಾಮ ಪಂಚಾಯಿತಿಯಿಂದ ಮನೆ ಮಂಜೂರು ಮಾಡಿರುವುದಾಗಿ ದಾಖಲೆ ಹೇಳ್ತಿದೆ. ನಂಬರ್ 2, ಇಲ್ಲಿ ಮತ್ತೊಂದು ದಾಖಲೆ ಇದೆ. ಇದು ಕೂಡ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ನಲ್ಲಿ ಬಡವರಿಗೆ ಮನೆ ನೀಡಿರೋ ಬಗ್ಗೆ ಆನ್ಲೈನ್ ನಲ್ಲಿ ಹಾಕಿರುವಂತಹ ವಿವರ. ಮತ್ತದೇ ತಡವಲಗ ಗ್ರಾಮ ಪಂಚಾಯಿತಿಯಿಂದ ಬಸವ ಹೌಸಿಂಗ್ ಸ್ಕೀಮ್ ಅಡಿಷನಲ್ ಅಂತ 2022-23ನೇ ಸಾಲಿನಲ್ಲಿ ಮಳಸಿದ್ದ ಬೀರಾದಾರ್ ಎನ್ನುವವರಿಗೆ ಮನೆ ಮಂಜೂರು ಮಾಡಿರುವುದಾಗಿ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ. ನಂಬರ್ 3, ಇನ್ನು ಈ ದಾಖಲೆ ನೋಡಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ನಲ್ಲೇ ತಡವಲಗ ಗ್ರಾಮ ಪಂಚಾಯಿತಿಯಿಂದ ಬಸವ ಹೌಸಿಂಗ್ ಸ್ಕೀಮ್ ಅಡಿಷನಲ್ ಅಂತ 2022 ಹಾಗೂ 23ನೇ ಸಾಲಿನಲ್ಲಿ ಸಿದ್ಲಿಂಗವ್ವ ಬೀರಾದಾರ್ ಅವರಿಗೆ ಮನೆ ಮಂಜೂರು ಮಾಡಿರೋ ದಾಖಲೆ. ಈ 3 ದಾಖಲೆಗಳನ್ನ ಒಮ್ಮೆ ಗಮನವಿಟ್ಟು ನೋಡಿ. ಈ 3 ದಾಖಲೆಗಳಲ್ಲಿರೋ ಮನೆ ಒಂದೇ, ಆ ಮನೆಯ ಬಾಗಿಲುಗಳು ಕೂಡ ಒಂದೇ. ಆದ್ರೆ ಆ ಮನೆಯ ಮುಂದೆ ನಿಂತಿರೋ ವ್ಯಕ್ತಿ ಬೇರೆ, ಆ ಮನೆಯ ಫೋಟೋ ತೆಗೆದಿರೋ ಆಂಗಲ್ಸ್ ಕೂಡ ಬೇರೆ ಬೇರೆ. ಅದು ಬಿಟ್ರೆ ಒಂದೇ ಮನೆಯನ್ನೇ 3 ಜನಕ್ಕೆ ನೀಡಿ 3 ಬಿಲ್ ಮಾಡಿದ್ದಾನೆ ತಡವಲಗ ಗ್ರಾಮದ ಪಿಡಿಒ ಮಹಾನುಭಾವನಾದ ಬಿಜಿ ರಾಥೋಡ್. ಇನ್ನು ಈ ಫೋಟೋಗಳನ್ನ ತೆಗೆದಿರೋ ಡೇಟ್ ಕೂಡ ಬೇರೆ ಬೇರೆ ಇದೆ. ಸಾಲದ್ದಕ್ಕೆ ಇದರ ಅಕ್ಷಾಂಶ ರೇಖಾಂಶಗಳು ಕೂಡ ಬೇರೆ ಬೇರೆ ಇದೆ. ಆ ಡೀಟೇಲ್ಸ್ ತೆಗೆದುಕೊಂಡು ಆ ಜಾಗಕ್ಕೆ ಹೋದ್ರೆ ಅಲ್ಲಿ ಮನೆ ಇರ್ಲಿ, ಸಣ್ಣ ಗುಡಿಸಲು ಕೂಡ ಇರುವುದಿಲ್ಲ. ಇದೆಲ್ಲ ಒಂದು ಕಡೆಯಾದ್ರೆ ಹೀಗೆ ಒಂದೇ ಮನೆಗೆ 3 ಬಿಲ್ ಮಾಡಿಸೋಕೆ ಪಿಡಿಒ ಬಿಜಿ ರಾಥೋಡ್ ಒಂದೊಂದು ಬಿಲ್ಗೂ 20,000ದಿಂದ 25,000ದವರೆಗೂ ಲಂಚ ಪಡೆಯುತ್ತಿದ್ದಾನೆಂಬ ಆರೋಪ ಸ್ಥಳೀಯರು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ 3 ಮನೆ ಮಂಜೂರು ಮಾಡಿರೋದ್ರಲ್ಲಿ ಗೋಲ್ಮಾಲ್ ನಡೆದಿದೆ ಎನ್ನುವ ಅನುಮಾನ ಆ
ಫೋಟೋಗಳಿಂದಲೇ ಶುರುವಾಗಿದೆ. ಅದಕ್ಕೆ ಜಿಲ್ಲಾ ಸಿಇಒ ಹಾಗೂ ಎಂಎಲ್ಎ ಯಶವಂತ್ ವೀರಗೌಡ ಪಾಟೀಲ್ರು ಇಂತಹ ಆರೋಪಗಳ ಬಗ್ಗೆ ಸರಿಯಾದ ತನಿಖೆಗೆ ಆಗ್ರಹಿಸಬೇಕು. ವಿಡಿಯೋ ಮಾಡಿರೋ ಗೋಲ್ಮಾಲ್ಗಳ ಬಗ್ಗೆ ಸತ್ಯಾಸತ್ಯತೆಯನ್ನ ಹೊರತೆಗೆಯಬೇಕು. ಇಲ್ಲದೆ ಹೋದ್ರೆ ಬಡವರಿಗೆ ಸೂರು ಸಿಗೋದಿಲ್ಲ. ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯನವರು ಎಷ್ಟೇ ಪ್ರಯತ್ನಿಸಿದ್ರೂ ಹಳ್ಳಿಗಳ ಭವಿಷ್ಯ ಬದಲಾಗೋದಿಲ್ಲ ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೀಕ್ಷಣೆ.